ಹೆಲೋ ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ಪದವಿ ವಿದ್ಯಾರ್ಥಿಗಳೇ, ನಾನು ನಿಮಗೆ ಭಾರತ ಸಂವಿಧಾನದ ಬಗ್ಗೆ ಆಳವಾಗಿ ಸಮಗ್ರವಾಗಿ ಅರ್ಥವತ್ತಾಗಿ ತಿಳಿಸಿಕೊಡುವೆನು. ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನು ಹೇಳೋಕೆ ಇಷ್ಟಪಡುತ್ತೇನೆ. ಇದರ ಜ್ಞಾನ ನಮಗೆ ವಿದ್ಯಾಭ್ಯಾಸ, ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಉತ್ತಮ ಜೀವನಕ್ಕಾಗಿ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಇದನ್ನು ಹಂತ ಹಂತವಾಗಿ ಅಧ್ಯಯನ ಮಾಡಿದರೆ ಈಸಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. IC ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುವ ಕಾರಣ ಎಲ್ಲ ಪದವಿ ಕೋರ್ಸ್ಗಳಲ್ಲಿ ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಅಧ್ಯಯನಕ್ಕೆ ಇರುತ್ತೆ. ನಾನು IC ಕ್ಲಾಸ್ಗಳನ್ನು ಪೂರಾ ಬೇಸಿಕ್ನಿಂದ ನಿಮಗೆ ಹೇಳಿಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಎಫೆಕ್ಟಿವ್ ಕ್ಲಾಸ್ಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ಸಿಗುತ್ತೆ ಫ್ರೆಂಡ್ಸ್. ನಾನು ಕ್ಲಾಸ್ಗಳನ್ನು ನಡೆಸುವ ಉದ್ದೇಶ ಏನಪ್ಪ ಅಂತಂದರೆ, ನನ್ನ ಹೆಮ್ಮೆಯ ಕನ್ನಡ ನಾಡಿನ ಸ್ಪರ್ಧಾ ಮಿತ್ರರಿಗೆ ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ಸಹಕಾರ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ. ನಾವು ಫಸ್ಟ್ ಸಂವಿಧಾನದ ಪರಿಚಯವನ್ನು ತಿಳಿದುಕೊಳ್ಳೋಣ. ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಸಂವಿಧಾನದ ಪರಿಚಯ ನಮಗೆ ಇರಬೇಕು. ಫಸ್ಟ್ ನಾವು ಸಂವಿಧಾನ ಎಂದರೇನು, ಅದರ ಅರ್ಥ, ಸ್ವರೂಪ, ಮಹತ್ವವನ್ನು ತಿಳಿದುಕೊಳ್ಳೋಣ. ನಂತರದಲ್ಲಿ ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡೋಣ. ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ನಮಗೆ ಸಂವಿಧಾನದ ಪರಿಚಯ ಇರಬೇಕು. ಸಂವಿಧಾನದ ಬಗ್ಗೆನೇ ನಮಗೆ ಗೊತ್ತಿಲ್ಲ ಅಂತಂದರೆ ಭಾರತದ ಸಂವಿಧಾನ ಸರಿಯಾಗಿ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಫಸ್ಟ್ ಸಂವಿಧಾನದ ಅರ್ಥ, ಸ್ವರೂಪ ಮತ್ತು ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ. ಸಂವಿಧಾನ ಅನ್ನುವಂಥದ್ದು ರಾಜ್ಯ ಮತ್ತು ಅಧಿಕಾರಕ್ಕೆ ಸಂಬಂಧಿಸಿದೆ. ಪ್ರತಿಯೊಂದು ರಾಜ್ಯ ತನ್ನದೇ ಆಗಿರುವಂತಹ ಸಂವಿಧಾನವನ್ನು ಹೊಂದಿರುತ್ತೆ. ಸಂವಿಧಾನವಿಲ್ಲದ ರಾಜ್ಯವನ್ನು ನಾವು ಪರಿಕಲ್ಪನೆ ಮಾಡಿಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಪ್ರತಿಯೊಂದು ರಾಜ್ಯ ತನ್ನದೇ ಆಗಿರುವಂತಹ ಸಂವಿಧಾನವನ್ನು ಹೊಂದಿರುತ್ತೆ. ಆ ಸಂವಿಧಾನವು ರಾಜ್ಯ ಹೇಗಿರುತ್ತೆ, ಅದರ ರಾಜ್ಯದ ಸ್ವರೂಪ ಏನು ಮತ್ತು ಅದು ಹೊಂದಿರುವಂತಹ ಅಧಿಕಾರ ಯಾವ ರೀತಿಯಾಗಿದೆ ಅನ್ನೋದನ್ನು ವಿವರಿಸುತ್ತೆ. ಸಂವಿಧಾನ ರಾಜ್ಯದ ಸ್ವರೂಪ ಹಾಗೂ ಅಲ್ಲಿರುವಂತಹ ಆಡಳಿತದ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಸಂವಿಧಾನವು ಮೂಲಭೂತ ಶಾಸನವಾಗಿದೆ. ಮೂಲಭೂತ ಶಾಸನ ಅಂತಂದರೆ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಕಾನೂನಾಗಿದೆ. ಯಾಕಂತಂದರೆ ಇಲ್ಲಿ ಒಂದು ರಾಜ್ಯದಲ್ಲಿ ಸಂವಿಧಾನ ಇದೆ ಅಂತಂದರೆ ಆ ಒಂದು ರಾಜ್ಯದಲ್ಲಿ ಎಲ್ಲ ಕಾನೂನುಗಳು ಸಂವಿಧಾನದ ನೀತಿ ನಿಯಮಗಳಿಗೆ ಅನುಗುಣವಾಗಿಯೇ ರಚನೆ ಆಗ್ತವೆ, ಜಾರಿಯಲ್ಲಿ ಬರ್ತವೆ. ಆ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದೇ ರೀತಿಯ ಕಾನೂನು ರಚನೆಯಾಗುವುದೂ ಇಲ್ಲ, ಜಾರಿಯಲ್ಲಿ ಬರುವುದೂ ಇಲ್ಲ. ಅದಕ್ಕೋಸ್ಕರ ಸಂವಿಧಾನ ಅನ್ನುವಂಥದ್ದು ಸರ್ವೋಚ್ಚವಾಗಿ ಕಾನೂನಿನ ಬೆಂಬಲ ಪಡೆದಿದೆ ಫ್ರೆಂಡ್ಸ್. ಆಧುನಿಕ ಯುಗದಲ್ಲಿ ಸಂವಿಧಾನ ಎನ್ನುವಂತಹ ಪದವನ್ನು ಪ್ರಥಮ ಬಾರಿಗೆ 2ನೇ ಹೆನ್ರಿ ಅವರು ಪ್ರಯೋಗ ಮಾಡ್ತಾರೆ. ನಂತರದಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನ 1776ರಲ್ಲಿ ಸ್ವಾತಂತ್ರ್ಯ ಪಡೆದುಕೊಳ್ಳುತ್ತೆ. 18ನೇ ಶತಮಾನದಲ್ಲಿ ಸರ್ಕಾರವನ್ನು ರೂಪಿಸುವ ಸಲುವಾಗಿ ಕೆಲವೊಂದು ನೀತಿ ನಿಯಮಗಳನ್ನು ಅಮೇರಿಕ ಸಂಯುಕ್ತ ಸಂಸ್ಥಾನ ರಚನೆ ಮಾಡುತ್ತೆ. ಅದನ್ನು 14 ಮೇ 1787ರಲ್ಲಿ ಫಿಲಿಡೆಲ್ಫಿಯಾ ಅಧಿವೇಶನದಲ್ಲಿ ಅಂಗೀಕಾರ ಮಾಡಿಕೊಳ್ಳುತ್ತೆ. ನಂತರದಲ್ಲಿ ಇದನ್ನೇ ಸಂವಿಧಾನವನ್ನಾಗಿ 1789ರಲ್ಲಿ ಅಳವಡಿಸಿಕೊಳ್ಳುತ್ತೆ. ಅಮೇರಿಕ ಸಂವಿಧಾನ ವಿಶ್ವದಲ್ಲಿಯೇ ಪ್ರಥಮ ಲಿಖಿತ ಸಂವಿಧಾನವಾಗಿದೆ. ಅಮೇರಿಕ ಸಂವಿಧಾನ ವಿಶ್ವದಲ್ಲಿಯೇ ಪ್ರಥಮ ಲಿಖಿತ ಸಂವಿಧಾನವಾಗಿದೆ. ನಂತರದಲ್ಲಿ ಎಲ್ಲ ದೇಶಗಳು ಸಹ ತಮ್ಮ ದೇಶದ ಸರ್ಕಾರವನ್ನು ರೂಪಿಸಲಿಕ್ಕೆ ಸಂವಿಧಾನವನ್ನು ಅಳವಡಿಸಿಕೊಳ್ತವೆ. ಅರ್ಥ: ಸಂವಿಧಾನ ಎನ್ನುವಂತಹ ಪದವು ಆಂಗ್ಲ ಭಾಷೆಯ ಕಾನ್ಸ್ಟಿಟ್ಯೂಷನ್ ಎಂಬುದಕ್ಕೆ ಸಮಾನವಾಗಿದೆ. ಕಾನ್ಸ್ಟಿಟ್ಯೂಷನ್ ಎನ್ನುವಂತಹ ಪದ ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ನ ಮೂಲ ಪದವಾಗಿದೆ. ಕಾನ್ಸ್ಟಿಟ್ಯೂಟ್ ಅಂದರೆ ಏನು? ಯೋಜಿಸು, ನಿಯೋಜಿಸು, ಸಂಯೋಜಿಸು, ರಚಿಸು, ಸ್ಥಾಪಿಸು ಎಂದರ್ಥ. ಸಂವಿಧಾನ ಎಂದರೇನು? ಸಾಮಾನ್ಯವಾಗಿ ನೋಡೋದಾದರೆ ಸರ್ಕಾರದ ರಚನೆ, ಸ್ವರೂಪ, ಅಧಿಕಾರ ವ್ಯಾಪ್ತಿ, ನಿರ್ವಹಣೆ, ಪ್ರಜೆಗಳ ಹಕ್ಕುಗಳು ಮತ್ತು ಪ್ರಜೆಗಳು ಹಾಗೂ ಸರ್ಕಾರದ ನಡುವಿನ ಸಂಬಂಧಗಳನ್ನು ನಿರ್ಧರಿಸುವ ಕಾನೂನುಗಳ ಸಂಕಲನವೇ ಸಂವಿಧಾನ. ಸರ್ಕಾರ ಹೇಗೆ ರಚನೆಯಾಗುತ್ತೆ? ಸರ್ಕಾರದ ಅಂಗಗಳು 3: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ.
ಆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹೇಗೆ ರಚನೆಯಾಗುತ್ತೆ, ಅದರ ಸ್ವರೂಪ ಏನು, ಯಾವ ರೀತಿಯ ಅಧಿಕಾರವನ್ನು ಚಲಾಯಿಸುತ್ತೆ, ಅದರ ವ್ಯಾಪ್ತಿಯ ಇತಿಮಿತಿಗಳೇನು, ಹಾಗೂ ಪ್ರಜೆಗಳ ಬೇಕು ಬೇಡಿಕೆಗಳನ್ನು ಹೇಗೆ ಈಡೇರಿಸುತ್ತೆ, ಕುಂದುಕೊರತೆಗಳನ್ನು ಹೇಗೆ ಬಗೆಹರಿಸುತ್ತೆ, ಹಾಗೆ ಪ್ರಜೆಗಳಿಗೆ ನೀಡಿರುವಂತಹ ಹಕ್ಕುಗಳು ಯಾವ್ಯಾವು, ಪ್ರಜೆಗಳು ಹಾಗೂ ಸರ್ಕಾರದ ನಡುವಿನ ಸಂಬಂಧ ಹೇಗಿದೆ, ಇದೆಲ್ಲವನ್ನ ನಿರ್ಧರಿಸಿರುವಂತಹ ಕಾನೂನುಗಳ ಸಂಕಲನವೇ ಯಾವುದು? ಸಂವಿಧಾನ. ಇನ್ನು ರಾಜಕೀಯ ಚಿಂತಕರು ತಮ್ಮದೇ ಆಗಿರುವಂತಹ ಅಭಿಪ್ರಾಯದಲ್ಲಿ ಸಂವಿಧಾನ ಎಂದರೇನು ಅನ್ನೋದನ್ನ ತಿಳಿಸಿದ್ದಾರೆ. ರಾಜ್ಯಶಾಸ್ತ್ರದ ಪಿತಾಮಹ ಆಗಿರುವಂತಹ ಅರಿಸ್ಟಾಟಲ್ ಅವರು ಸಂವಿಧಾನ ಅನ್ನುವಂಥದ್ದು ಬಗ್ಗೆ ತಮ್ಮದೇ ಆಗಿರುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇನು ಅಂತಂದರೆ, ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು, ಅದರಲ್ಲೂ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವ ಮೂಲಭೂತ ಶಾಸನವೇ ಸಂವಿಧಾನ. ರಾಜ್ಯದ ಆಡಳಿತ, ಒಂದು ರಾಜ್ಯದಲ್ಲಿ ಆಡಳಿತ ಹೇಗಿರಬೇಕು, ಮತ್ತೆ ಅದು ಚಲಾಯಿಸುವಂತಹ ಅಧಿಕಾರ ಯಾವ ರೀತಿಯಾಗಿದೆ, ಅದರಲ್ಲೂ ಪರಮಾಧಿಕಾರ ಯಾರಲ್ಲಿ ವ್ಯವಸ್ಥಿತವಾಗಿದೆ. ಪರಮಾಧಿಕಾರ ಮತ್ತು ಅಧಿಕಾರಕ್ಕೆ ವ್ಯತ್ಯಾಸವಿದೆ. ಅಧಿಕಾರ ಅಂತಂದ್ರೆ ಜಸ್ಟ್ ಅಧಿಕಾರ, ಪರಮಾಧಿಕಾರ ಅಂತಂದ್ರೆ ಶ್ರೇಷ್ಠವಾಗಿರುವಂತಹ ಅಧಿಕಾರ. ಒಂದು ರಾಜ್ಯದ ಆಡಳಿತ ಮತ್ತು ಅಧಿಕಾರ ಚಲಾಯಿಸುವ ಬಗ್ಗೆ ಹಾಗೂ ಪರಮಾಧಿಕಾರವನ್ನ ಯಾರು ಚಲಾಯಿಸ್ತಾರೆ ಅನ್ನೋದು ಎಲ್ಲವನ್ನ ತಿಳಿಸುವಂತಹ, ನಿರ್ದೇಶಿಸುವಂತಹ, ವ್ಯವಸ್ಥೆಗೊಳಿಸುವ ಮೂಲಭೂತ ಶಾಸನವೇ ಸಂವಿಧಾನ. ಇನ್ನು ಜಾನ್ ಲಾಕ್ ಅವರು ಏನು ಹೇಳ್ತಾರೆ? ಸರ್ಕಾರದ ರಚನೆಯೇ ಸಂವಿಧಾನ. ಸರ್ಕಾರ ಹೇಗೆ ರಚನೆಯಾಗುತ್ತೆ, ರಚನೆಯಾಗುವಂತಹ ವಿಧಾನ, ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಯಪಡಿಸುವುದೇ ಸಂವಿಧಾನ ಅನ್ನೋದನ್ನ ಜಾನ್ ಲಾಕ್ ಅವರು ಅಭಿಪ್ರಾಯಪಡ್ತಾರೆ. ಇನ್ನು ಸಂವಿಧಾನದ ಸ್ವರೂಪ, ಸಂವಿಧಾನ ಯಾವ ರೀತಿಯ ಅಂಶಗಳನ್ನು ಒಳಗೊಂಡಿದೆ, ಅದರ ಸ್ವರೂಪ ಏನು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಬೇಕು. ಅಂದಾಗ ನಮಗೆ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಸಬ್ಜೆಕ್ಟ್ ಸಂಪೂರ್ಣವಾಗಿ ಅರ್ಥವಾಗಲಿಕ್ಕೆ ಸಾಧ್ಯವಾಗುತ್ತೆ. ಇದು ಬೇಸಿಕ್ ನಾಲೆಜ್. ಫಸ್ಟ್ ನೀವು ಇದ್ರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಲಾಸಸ್ಗಳು ನಿಮಗೆ ಸರಿಯಾಗಿ ಪರಿಪೂರ್ಣವಾಗಿ ಅರ್ಥವಾಗ್ತಾ ಹೋಗ್ತವೆ. ಇನ್ನು ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಲಿಖಿತ ಅಥವಾ ಅಲಿಖಿತವಾಗಿರಬಹುದು. ಸಂವಿಧಾನ ಲಿಖಿತವಾಗಿರಬೇಕು ಅಂತೇನು ರೂಲ್ಸ್ ಇಲ್ಲ. ಲಿಖಿತ ಆದ್ರೂ ಇರಬಹುದು, ಅಲಿಖಿತ ಆದ್ರೂ ಇರಬಹುದು. ಒಂದು ದೇಶ ಲಿಖಿತ ಸಂವಿಧಾನ ಆದ್ರೂ ಹೊಂದಬಹುದು, ಅಲಿಖಿತ ಸಂವಿಧಾನ ಆದ್ರೂ ಹೊಂದಬಹುದು. ಇಲ್ಲಿ ಲಿಖಿತ ಸಂವಿಧಾನ ಅಂತಂದ್ರೆ ಬರವಣಿಗೆ ರೂಪದಲ್ಲಿರುವಂತಹ ಒಂದು ದಾಖಲೆ. ಈ ಲಿಖಿತ ಸಂವಿಧಾನ ಅನ್ನುವಂಥದ್ದು ಸಂವಿಧಾನ ರಚನಾ ಸಮಿತಿಯಿಂದ ರಚನೆಗೊಂಡು ನಿರ್ದಿಷ್ಟ ದಿನಾಂಕದಂದು ಜಾರಿಯಾಗಿರುತ್ತೆ. ಅಲಿಖಿತ ಸಂವಿಧಾನ ಅನ್ನುವಂಥದ್ದು ದಾಖಲೆ ರೂಪದಲ್ಲಿ, ಬರವಣಿಗೆ ರೂಪದಲ್ಲಿ ಇರುವುದಿಲ್ಲ. ನಿರ್ದಿಷ್ಟ ಕಾಲದಲ್ಲಿ, ನಿರ್ದಿಷ್ಟ ದಿನಾಂಕದಂದು ಜಾರಿಯಾಗಿ ಬಂದಿರುವುದಿಲ್ಲ. ಇದು ಸಂವಿಧಾನ ರಚನಾ ಸಮಿತಿಯಿಂದಲೂ ಸಹ ರಚನೆ ಆಗಿರುವುದಿಲ್ಲ. ಕಾಲಕ್ರಮೇಣ ವಿಕಸಿತವಾಗಿ ಬಂದಿರುವಂಥದ್ದು. ಈ ಅಲಿಖಿತ ಸಂವಿಧಾನ ಅನ್ನುವಂಥದ್ದು ರೂಢಿ, ಪದ್ಧತಿ, ಆಚಾರ, ವಿಚಾರ, ಸಂಪ್ರದಾಯಗಳ ಮೂಲಕ ಕಾಲಕ್ರಮೇಣ ವಿಕಸಿತಗೊಂಡು ರೂಪಿಸಲ್ಪಟ್ಟಿರುತ್ತೆ. ಅದಕ್ಕೋಸ್ಕರನೇ ಅಲಿಖಿತ ಸಂವಿಧಾನವನ್ನು ನಾವು ಇತಿಹಾಸದ ಪ್ರತಿಫಲ ಅಂತಾನು ಹೇಳ್ತೀವಿ. ಯಾಕಂತಂದ್ರೆ ಇದು ಎಕ್ಸಾಕ್ಟ್ ಟೈಮ್ನಲ್ಲಿ ಅಥವಾ ನಿರ್ದಿಷ್ಟ ದಿನಾಂಕದಂದು ಜಾರಿಯಾಗಿರುವುದಿಲ್ಲ, ಕಾಲಕ್ರಮೇಣ ಬೆಳೆದು ಬಂದಿರುವಂಥದ್ದು. ಇನ್ನು ಲಿಖಿತ ಸಂವಿಧಾನಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಭಾರತ, ಅಮೇರಿಕಾ, ಫ್ರಾನ್ಸ್. ಇನ್ನು ಅಲಿಖಿತ ಸಂವಿಧಾನಕ್ಕೆ ಎಕ್ಸಾಂಪಲ್ ಇಂಗ್ಲೆಂಡ್, ನ್ಯೂಜಿಲೆಂಡ್, ಕೆನಡಾ, ಸೌದಿ ಅರೇಬಿಯಾ. ಇಲ್ಲಿ ಅಲಿಖಿತ ಸಂವಿಧಾನ ಯಾವ ದೇಶ ಹೊಂದಿರುತ್ತೋ ಅಲ್ಲಿ ಶಾಸನಗಳು, ಸಾಮಾನ್ಯ ಕಾನೂನುಗಳು, ಸಂಪ್ರದಾಯಗಳು ಹಾಗೂ ನ್ಯಾಯಾಂಗದ ತೀರ್ಮಾನಗಳನ್ನು ಆಧರಿಸಿರುತ್ತೆ. ಶಾಸನಗಳು ಆಗಿರ್ಬೋದು, ಸಾಮಾನ್ಯ ಕಾನೂನುಗಳಾಗಿರ್ಬೋದು, ಇವು ಅಲ್ಲಿ ಇರುವಂತಹ ರೂಢಿ, ಆಚಾರ, ವಿಚಾರ, ಸಂಪ್ರದಾಯ, ನ್ಯಾಯಾಂಗ ತೀರ್ಮಾನಿಸುವಂತಹ ತೀರ್ಮಾನಗಳು, ಇವುಗಳನ್ನು ಆಧರಿಸಿರುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ತಿದ್ದುಪಡಿ ವಿಧಾನ. ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಸಮಾಜ ನಿಂತ ನೀರಲ್ಲ. ಕಾಲ ಕಳೆದಂತೆ ಜನರ ಬೇಕು ಬೇಡಿಕೆಗಳು ಹಾಗೂ ರಾಜಕೀಯ, ಸಾಮಾಜಿಕ, ಆರ್ಥಿಕ ವಿದ್ಯಮಾನಗಳು ಕಾಲದಿಂದ ಕಾಲಕ್ಕೆ ಬದಲಾಗ್ತಿರ್ತವೆ.
ಅದಕ್ಕನುಗುಣವಾಗಿ ಸಂವಿಧಾನದ ಕೆಲವು ಭಾಗಗಳಲ್ಲಿ ಬದಲಾವಣೆ ತರುವುದೂ ಸಹ ಅಷ್ಟೇ ಅವಶ್ಯಕವಾಗಿರುತ್ತೆ. ತಿದ್ದುಪಡಿ ಮಾಡುವಂತಹ ವಿಧಾನಗಳಲ್ಲಿ ದೇಶಗಳ ನಡುವೆ ಚೇಂಜಸ್ ಇರ್ತವೆ. ಆದರೆ ಪ್ರತಿಯೊಂದು ದೇಶವೂ ಸಹ ಸಂವಿಧಾನ ಹೊಂದಿದೆ ಅಂತಂದರೆ ಅಲ್ಲಿ ತಿದ್ದುಪಡಿ ಮಾಡುವಂತಹ ವಿಧಾನವನ್ನೂ ಸಹ ಒಳಗೊಂಡಿರುತ್ತೆ. ಅದು ಸರಳ ವಿಧಾನ ಆಗಿರಬಹುದು, ಕಠಿಣ ವಿಧಾನ ಆಗಿರಬಹುದು. ವಿಧಾನಗಳಲ್ಲಿ ಚೇಂಜಸ್ ಇದೆ, ಆದರೆ ತಿದ್ದುಪಡಿ ವಿಧಾನವನ್ನು ಹೊಂದಿರುತ್ತೆ. ನಮ್ಮ ಸಂವಿಧಾನವನ್ನು ನಾವು ನೋಡೋದಾದರೆ ನಮ್ಮ ಸಂವಿಧಾನದ 20ನೇ ಭಾಗ 368ನೇ ವಿಧಿಯು ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದೆ. ಇನ್ನು ರಾಜ್ಯದ ಮೂಲಭೂತ ಕಾನೂನು ಯಾವುದು ಅಂದರೆ ಸಂವಿಧಾನ. ಒಂದು ರಾಜ್ಯದಲ್ಲಿ ಶ್ರೇಷ್ಠವಾಗಿರುವಂತಹ ಸರ್ವೋಚ್ಚವಾಗಿರುವಂತಹ ಮೂಲಭೂತ ಕಾನೂನು ಯಾವುದು ಅಂತಂದರೆ ಸಂವಿಧಾನ. ಯಾಕೆ ಅಂತಂದರೆ ಆ ದೇಶದಲ್ಲಿ ರಚನೆಯಾಗುವಂತಹ ಜಾರಿಯಲ್ಲಿ ಬರುವಂತಹ ಕಾನೂನುಗಳು ಎಲ್ಲವೂ ಸಂವಿಧಾನಕ್ಕನುಗುಣವಾಗಿ, ಸಂವಿಧಾನದ ನೀತಿ ನಿಯಮಗಳಿಗೆ ಅನುಗುಣವಾಗಿ ಇರ್ತವೆ. ಒಂದು ವೇಳೆ ರಾಜ್ಯದಲ್ಲಿ ರಚನೆಯಾಗುವಂತಹ ಕಾನೂನುಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅವುಗಳು ಕ್ಯಾನ್ಸಲ್ ಆಗ್ತವೆ, ಜಾರಿಯಲ್ಲಿ ಬರುವುದಿಲ್ಲ. ರಚನೆಯೂ ಸಹ ಅದು ಯಾರು ಅಷ್ಟೊಂದು ವ್ಯಾಲಿಡ್ ಮಹತ್ವವನ್ನು ಪಡೆಯುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಒಂದು ರಾಜ್ಯದಲ್ಲಿ ಕಾನೂನುಗಳು ರಚನೆ ಆಗ್ತಾವ ಅಂತಂದರೆ ಅವು ಸಂವಿಧಾನದ ನಿರ್ದೇಶನದಂತೆ ಇರಬೇಕು. ಇಲ್ಲ ಅಂತಂದರೆ ಅವು ಯಾವುದೇ ರೀತಿ ಕಾನೂನು ಜಾರಿಯಲ್ಲಿ ಬರುವುದಿಲ್ಲ. ಪೌರರ ಹಕ್ಕು ಕರ್ತವ್ಯಗಳನ್ನು ಒಳಗೊಂಡಿದ್ದು ಅವುಗಳನ್ನು ರಕ್ಷಿಸುತ್ತದೆ. ಸಂವಿಧಾನ ಅನ್ನುವಂಥದ್ದು ಪೌರರ ಹಕ್ಕುಗಳು ಯಾವ್ಯಾವು, ಕರ್ತವ್ಯಗಳು ಯಾವ್ಯಾವು ಅದನ್ನು ಒಳಗೊಂಡಿರುತ್ತೆ. ಹಾಗೆಯೇ ಅವುಗಳನ್ನು ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋದನ್ನು ಸಹ ನಿರ್ದೇಶಿಸುತ್ತೆ. ರಾಜ್ಯ ತನ್ನ ಪ್ರಜೆಗಳು ಉತ್ತಮವಾಗಿ ಜೀವನ ನಡೆಸಬೇಕು ಅಂತ ಅನುಕೂಲಕರ ವಾತಾವರಣ ಸೌಲಭ್ಯಗಳನ್ನು ನೀಡುತ್ತೆ. ಅಷ್ಟೇ ಅಲ್ಲದೆ ಅವರ ಜೀವ, ಸ್ವಾತಂತ್ರ್ಯ, ಆಸ್ತಿಯನ್ನು ರಕ್ಷಿಸುತ್ತೆ. ಇನ್ನು ಆ ಜನರ ಸಾಮಾಜಿಕ ಜೀವನಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ನಾವು ಹಕ್ಕುಗಳು ಅಂತ ಹೇಳ್ತೀವಿ. ನಾವು ಒಂದು ರಾಜ್ಯದಲ್ಲಿ ಉತ್ತಮವಾಗಿ ನಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸ್ವಾತಂತ್ರ್ಯದಿಂದ, ಸಮಾನತೆಯಿಂದ ನೆಮ್ಮದಿಯ ಜೀವನವನ್ನು ನಡೆಸಬೇಕು ಅಂತಂದರೆ ನಮಗೆ ಬೇಕಾಗಿರುವಂತಹ ಒಂದು ಸೌಲಭ್ಯಗಳನ್ನು, ಅವಕಾಶಗಳನ್ನು ಒದಗಿಸುವುದಕ್ಕೆ ನಾವು ಹಕ್ಕುಗಳು ಅಂತ ಹೇಳ್ತೀವಿ. ಆ ಹಕ್ಕುಗಳು ಯಾವುದೇ ರೂಪದ್ದಾಗಿರಬಹುದು, ನೈತಿಕ, ನಾಗರಿಕ, ರಾಜಕೀಯ, ಆರ್ಥಿಕ ಹಕ್ಕುಗಳು. ಇವುಗಳನ್ನು ರಾಜ್ಯ ಪ್ರಜೆಗಳಿಗೆ ನೀಡುವುದರ ಬಗ್ಗೆಯೂ ಸಹ ಸಂವಿಧಾನ ತಿಳಿಸ್ಕೊಡುತ್ತೆ. ಅಷ್ಟೇ ಅಲ್ಲದೆ ಈ ಹಕ್ಕುಗಳಿಗೆ ಪ್ರತಿಯಾಗಿ ಪೌರರು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನೋದನ್ನು ಸಹ ಸಂವಿಧಾನ ನಿರ್ದೇಶಿಸುತ್ತೆ. ಆದರೆ ಕರ್ತವ್ಯಗಳು ನ್ಯಾಯರಕ್ಷಿತವಲ್ಲ. ಯಾಕಂತಂದರೆ ಕರ್ತವ್ಯಗಳು ಮಾಡಿಲ್ಲ ಅಂತಂದರೆ, ನಿರ್ವಹಿಸಿಲ್ಲ ಅಂದರೆ ಯಾವುದೇ ರೀತಿಯ ಶಿಕ್ಷೆ ಇರುವುದಿಲ್ಲ. ಕೆಲವೊಂದು ಕರ್ತವ್ಯಗಳ ಬಗ್ಗೆ ಸಂಸತ್ತು ಕಾನೂನು ಮಾಡಿದರೆ ಅಂಥ ಕರ್ತವ್ಯಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ಇರುತ್ತೆ. ಪೌರರ ಹಕ್ಕುಗಳ ಬಗ್ಗೆ ನಮ್ಮ ಸಂವಿಧಾನದಲ್ಲಿ 3ನೇ ಭಾಗ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ವಿವರಣೆ ಇದೆ. ಇನ್ನು ಪೌರರ ಹಕ್ಕುಗಳಿಗೆ ಧಕ್ಕೆಯಾದರೆ, ನಾವು ಹಕ್ಕುಗಳನ್ನು ಅನುಭವಿಸುವಾಗ ಯಾರಾದರೂ ಅದಕ್ಕೆ ಧಕ್ಕೆ ಉಂಟು ಮಾಡಿದರೆ ನಾವು ನ್ಯಾಯಾಲಯದ ಮೊರೆ ಹೋಗಿ ನಮ್ಮ ಹಕ್ಕುಗಳನ್ನು ರಕ್ಷಿಸ್ಕೋಬಹುದು. ಇನ್ನು ಕರ್ತವ್ಯಗಳು ನ್ಯಾಯರಕ್ಷಿತವಲ್ಲ ಅಂತ ಹೇಳಿದೆ ನಾನು. ಕರ್ತವ್ಯಗಳು ಕಂಪಲ್ಸರಿಯಾಗಿ ಮಾಡಲೇಬೇಕು ಅನ್ನೋದೇನಿಲ್ಲ, ವ್ಯಕ್ತಿಯ ಇಚ್ಛೆಗೆ ಸಂಬಂಧಪಟ್ಟಿರುವಂಥದ್ದು. ಹೌದಾ? ಈ ಕರ್ತವ್ಯಗಳಿಗೆ ಸಂಸತ್ತು ಏನಾದರೂ ಕಾನೂನು ಮಾಡಿದರೆ ಅಂಥ ಕರ್ತವ್ಯಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ಇದೆ. ಬೈ ಎಕ್ಸಾಂಪಲ್ ಏನಪ್ಪ ಅಂತಂದರೆ 1971ರ ರಾಷ್ಟ್ರ ಗೌರವ ಕಾಯ್ದೆ. ಹೌದಾ? ಈ ರಾಷ್ಟ್ರ ಗೌರವ ಕಾಯ್ದೆಯಲ್ಲಿ ಇದರ ಒಂದು ಅಡಿಯಲ್ಲಿ ಏನಪ್ಪ ಅಂದರೆ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಇದನ್ನು ನಾವು ಗೌರವಿಸಬೇಕು. ಈ ಮೂಲಭೂತ ಕರ್ತವ್ಯವನ್ನು ನಾವು ಫಾಲೋ ಮಾಡಬೇಕು. ಒಂದು ವೇಳೆ ಇದನ್ನು ಉಲ್ಲಂಘಿಸಿದರೆ ಇದಕ್ಕೆ ಶಿಕ್ಷೆ ಇರುತ್ತೆ. ನಮ್ಮ ಒಂದು ಸಂವಿಧಾನದಲ್ಲಿ 4ನೇ ಎ ಭಾಗ 51 ಎ ವಿಧಿಯಲ್ಲಿ ನಮಗೆ 11 ಮೂಲಭೂತ ಕರ್ತವ್ಯಗಳನ್ನು ನೀಡಲಾಗಿದೆ. ಆದರೆ ಅವೇನು ಕಂಪಲ್ಸರಿ ಮಾಡಲೇಬೇಕು ಅಂತೇನು ರೂಲ್ಸ್ ಇಲ್ಲ. ಯಾವ ಕರ್ತವ್ಯಗಳ ಬಗ್ಗೆ ಸಂಸತ್ತು ಕಾನೂನು ಮಾಡಿರುತ್ತೋ ಅಂಥ ಕರ್ತವ್ಯಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ಇರುತ್ತೆ. ಹೀಗೆ
ಪೌರರು ಅನುಭವಿಸುವಂತಹ ಹಕ್ಕುಗಳು ಯಾವ್ಯಾವು, ಕರ್ತವ್ಯಗಳು ಯಾವ್ಯಾವು, ಅದಕ್ಕೆ ಧಕ್ಕೆ ಉಂಟಾದರೆ ಯಾವ ರೀತಿ ರಕ್ಷಣೆ ಪಡೆದುಕೊಳ್ಬೇಕು ಅನ್ನೋದನ್ನು ಸಹ ಸಂವಿಧಾನ ನಿರ್ದೇಶನ ನೀಡುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಸರ್ಕಾರ ಮತ್ತು ಜನತೆಯ ನಡುವಿನ ಸಂಬಂಧವನ್ನು ನಿರ್ಧರಿಸುತ್ತೆ. ಸರ್ಕಾರ ಜನರ ಬೇಕು ಬೇಡಿಕೆಗಳನ್ನು ಯಾವ ರೀತಿಯಾಗಿ ಈಡೇರಿಸಬೇಕು, ಇವರ ಒಂದು ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಸ್ಪಂದಿಸಬೇಕು, ಜನರು ಸಹ ಸರ್ಕಾರದ ಮುಂದೆ ತಮ್ಮ ಬೇಕು ಬೇಡಿಕೆಗಳನ್ನು ಯಾವ ರೀತಿ ಮುಂದೆ ಇಡಬೇಕು, ಸಮಸ್ಯೆಗಳನ್ನು ಯಾವ ರೀತಿ ಸರ್ಕಾರದ ಗಮನಕ್ಕೆ ತರಬೇಕು, ಹೀಗೆ ಸರ್ಕಾರ ಜನತೆಗೋಸ್ಕರ ಏನು ಮಾಡಬೇಕು, ಜನರು ಸರ್ಕಾರದ ಆಡಳಿತದ ಕಾರ್ಯವೈಖರಿಯಲ್ಲಿ ಯಾವ ರೀತಿಯಾಗಿ ಭಾಗಿಯಾಗಬೇಕು ಅನ್ನೋದನ್ನ ಸಂವಿಧಾನ ನಿರ್ಧರಿಸುತ್ತೆ. ರಾಜ್ಯದ ಏಕತೆ ಹಾಗೂ ಸಮಗ್ರತೆಯ ಸಂಕೇತ. ನೋಡಿ, ನಮ್ಮ ಭಾರತವನ್ನ ಎಕ್ಸಾಂಪಲ್ ನಾವು ನೋಡೋದಾದ್ರೆ, ನಮ್ಮ ಭಾರತದಲ್ಲಿ ವಿವಿಧ ಜಾತಿ, ಜನಾಂಗ, ಭಾಷೆ, ಧರ್ಮದವರು ವಾಸ ಮಾಡ್ತಾರೆ, ಹೌದಾ? ನಮ್ಮ ಒಂದು ಭಾರತದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ನಾವು ಏನಾದರೂ ಸಂಚರಿಸಿದ್ರೆ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತೀವಿ, ಹೌದಾ? ಕೇವಲ ನಮ್ಮ ಕರ್ನಾಟಕದ ಎಕ್ಸಾಂಪಲ್, ಭಾರತದಲ್ಲಿ ಇರುವಂತಹ ರಾಜ್ಯ ಕರ್ನಾಟಕವನ್ನೇ ನಾವು ಎಕ್ಸಾಂಪಲ್ ನೋಡೋದಾದ್ರೆ, ಒಂದು ಡಿಸ್ಟಿಕ್ಕಿಂದ ಮತ್ತೊಂದು ಡಿಸ್ಟಿಕ್ಗೆ ಸಂಚಾರ ಮಾಡಿದ್ರೇನೆ ಸಾಕಷ್ಟು ವ್ಯತ್ಯಾಸಗಳು, ಹೌದಾ? ವೇಷಭೂಷಣ ಆಗಿರಬಹುದು, ಊಟೋಪಚಾರ ಆಗಿರಬಹುದು, ಭಾಷೆ ಆಗಿರಬಹುದು, ಇವೆಲ್ಲದರಲ್ಲಿ ನಾವು ಚೇಂಜಸ್ ಕಾಣ್ತೀವಿ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ನಮ್ಮ ಭಾರತ ದೇಶದಲ್ಲಿ ನಮಗಿರುವಂಥದ್ದು ಒಂದೇ ಒಂದು ಸಂವಿಧಾನ. ಅದಕ್ಕೆ ನಾವು ಯಾವುದೇ ಭಾಷೆ, ಜಾತಿ, ಧರ್ಮ, ಜನಾಂಗದವರಾಗಿದ್ದರೂ ಸಹ ಒಂದೇ ಒಂದು ಸಂವಿಧಾನ, ನಮ್ಮ ಭಾರತ ಸಂವಿಧಾನಕ್ಕೆ ನಾವೆಲ್ಲರೂ ಸಹ ಗೌರವ ಕೊಡ್ತೀವಿ. ಅದರ ನೀತಿ ನಿಯಮಗಳಿಗೆ ಅನುಗುಣವಾಗಿಯೇ ನಾವು ಸರ್ಕಾರ ರಚನೆ ಮಾಡ್ತೀವಿ, ಆಡಳಿತ ನಡೆಸ್ತೀವಿ, ಹಾಗೂ ನಮ್ಮ ಹಕ್ಕು ಕರ್ತವ್ಯಗಳನ್ನು ಅನುಭವಿಸ್ತೀವಿ. ನಮ್ಮಲ್ಲಿ ಎಷ್ಟೇ ವೈವಿಧ್ಯತೆಗಳು ಇದ್ರೂ ಸಹ ನಾವು ನಮ್ಮ ಒಂದು ಸಂವಿಧಾನವನ್ನು, ಒಂದೇ ಇರುವಂತಹ ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೀವಿ. ಹೀಗೆ ಭಾರತದ ಸಂವಿಧಾನವು ನಮ್ಮ ಭಾರತ ದೇಶದ ಏಕತೆ ಹಾಗೂ ಸಮಗ್ರತೆಯ ಸಂಕೇತನೂ ಆಗಿದೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಪಾಯಿಂಟ್, ಸರ್ಕಾರದ ಅಂಗಗಳು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇದರ ಕಾರ್ಯವ್ಯಾಪ್ತಿಯನ್ನು ಸಹ ಇದು ವಿವರಿಸುತ್ತೆ. ಶಾಸಕಾಂಗ, ಇದರ ಕೆಲಸ ಏನು, ಶಾಸಕಾಂಗ ಯಾವ ರೀತಿಯಾಗಿ ರಚನೆಯಾಗುತ್ತೆ, ಹೌದಾ? ಯಾವ ರೀತಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇನ್ನು ಕಾರ್ಯಾಂಗ ಏನೆಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು, ಇದರ ರಚನೆ ಹೇಗಿರುತ್ತೆ, ಸ್ವರೂಪ ಹೇಗಿರುತ್ತೆ. ಇನ್ನು ನ್ಯಾಯಾಂಗದ ರಚನೆ, ಅದರ ಒಂದು ಕಾರ್ಯನಿರ್ವಹಣೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದು ಯಾವುದು, ಸಂವಿಧಾನ. ಶಾಸಕಾಂಗ ಅಂದ್ರೆ ಏನಪ್ಪಾ ಅಂತಂದ್ರೆ ಶಾಸನಗಳನ್ನ ರೂಪಿಸುತ್ತೆ. ಜನರ ಬೇಕು ಬೇಡಿಕೆಗಳಿಗೆ ಅನುಗುಣವಾಗಿ, ಸಮಸ್ಯೆಗಳಿಗೆ ಅನುಗುಣವಾಗಿ ಶಾಸನಗಳನ್ನ ರೂಪಿಸುತ್ತೆ. ಅದನ್ನ ಕಾರ್ಯಾಂಗ, ಶಾಸಕಾಂಗ ರೂಪಿಸಿರುವಂತಹ ಶಾಸನಗಳನ್ನ ಕಾರ್ಯಾಂಗ ಕಾನೂನಿನ ರೂಪದಲ್ಲಿ ಜಾರಿಯಲ್ಲಿ ತರುತ್ತೆ. ಈ ಕಾರ್ಯಾಂಗ ಜಾರಿಗೊಳಿಸಿರುವಂತಹ ಕಾನೂನುಗಳನ್ನ ನ್ಯಾಯಾಂಗ ಅರ್ಥ ವಿವರಣೆಯನ್ನ ನೀಡುತ್ತೆ. ಅದು ಸಂವಿಧಾನಕ್ಕೆ ಅನುಗುಣವಾಗಿ ಇದೆನೋ ಇಲ್ಲೋ ಅನ್ನೋದನ್ನ ನ್ಯಾಯಾಂಗ ಪರೀಕ್ಷಿಸುತ್ತೆ. ಹೀಗೆ ಸರ್ಕಾರದ 3 ಅಂಗಗಳು, ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ, ಇವುಗಳ ಕಾರ್ಯವ್ಯಾಪ್ತಿ ಹೇಗಿರಬೇಕು ಅನ್ನೋದನ್ನು ಸಹ ಸಂವಿಧಾನ ನಿರ್ದೇಶಿಸುತ್ತೆ. ಇನ್ನು ರಾಜ್ಯದ ಸ್ವರೂಪವನ್ನು ವಿವರಿಸುತ್ತೆ. ಮೊನಾರ್ಕಿ ಅಂತಂದ್ರೆ ಅರಸೊತ್ತಿಗೆ. ಒಂದು ದೇಶದಲ್ಲಿ ರಾಜ ಅಥವಾ ರಾಣಿ ಆ ಒಂದು ದೇಶದ ಮುಖ್ಯಸ್ಥರಾಗಿರ್ತಾರೆ. ಅಧಿಕಾರ ಸಾಮಾನ್ಯವಾಗಿ ವಂಶಪಾರಂಪರ್ಯವಾಗಿ, ಆನುವಂಶಿಕವಾಗಿ ಇರುತ್ತೆ. ಸಂಪೂರ್ಣ ಅಧಿಕಾರ ರಾಜ ಅಥವಾ ರಾಣಿಗೆ ಇರುತ್ತೆ. ಇಲ್ಲಿ ಜನರಿಗೆ ಅಥವಾ ಸಂಸತ್ತಿಗೆ ಯಾವುದೇ ರೀತಿಯ ಹಕ್ಕುಗಳು ಇರುವುದಿಲ್ಲ. ಆಡಳಿತ ನಡೆಸುವವರು ಯಾರಾಗಿರ್ತಾರೆ, ರಾಜ ಅಥವಾ ರಾಣಿ. ಇನ್ನು ಡೆಮೋಕ್ರಸಿ, ಪ್ರಜಾಪ್ರಭುತ್ವ. ನಮ್ಮ ದೇಶದಲ್ಲಿ ಇರುವಂಥದ್ದು ಪ್ರಜಾಪ್ರಭುತ್ವ. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರುವಂತಹ ಸರ್ಕಾರವೇ ಪ್ರಜಾಪ್ರಭುತ್ವ. ಪ್ರಜಾ ಅಂತಂದ್ರೆ ಜನರು, ಪ್ರಭುತ್ವ ಅಂತಂದ್ರೆ ಆಡಳಿತ. ಜನರ ಆಡಳಿತವೇ ಪ್ರಜಾಪ್ರಭುತ್ವ. ಇಲ್ಲಿ ಅಂತಿಮ ಅಧಿಕಾರ ಯಾರಲ್ಲಿ ಇರುತ್ತೆ, ಜನರಲ್ಲಿ ಇರುತ್ತೆ. ಜನರು ತಮ್ಮ ನಾಯಕನನ್ನ ಮತದಾನದ ಮೂಲಕ ಆಯ್ಕೆ ಮಾಡಿ ಸರ್ಕಾರದ ರಚನೆಯಲ್ಲಿ ಪಾಲ್ಗೊಳ್ತಾರೆ.
ಪ್ರಜಾಪ್ರಭುತ್ವದಲ್ಲಿ ಎರಡು ರೀತಿ ಕಾಣ್ತೀವಿ ನಾವು, ಪ್ರತ್ಯಕ್ಷ ಹಾಗೂ ಪರೋಕ್ಷ ಪ್ರಜಾಪ್ರಭುತ್ವ. ಪ್ರತ್ಯಕ್ಷ ಪ್ರಜಾಪ್ರಭುತ್ವಕ್ಕೆ ಎಕ್ಸಾಂಪಲ್ ಸ್ವಿಟ್ಜರ್ಲ್ಯಾಂಡ್, ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಎಕ್ಸಾಂಪಲ್ ಭಾರತ ಹಾಗೂ ಅಮೇರಿಕಾ. ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತಂದ್ರೆ ಇಲ್ಲಿ ಜನರು ನೇರವಾಗಿ ತಮ್ಮ ನಾಯಕನನ್ನ ಆಯ್ಕೆ ಮಾಡುವಂಥದ್ದು. ಪರೋಕ್ಷ ಪ್ರಜಾಪ್ರಭುತ್ವ ಅಂದ್ರೆ ಜನರು ಪ್ರತಿನಿಧಿಯ ಮೂಲಕ ತಮ್ಮ ನಾಯಕನನ್ನ ಆಯ್ಕೆ ಮಾಡುವಂಥದ್ದು. ನಮ್ಮ ಭಾರತ ಒಂದು ಪ್ರಜಾಸತ್ತಾತ್ಮಕ ಹಾಗೂ ಗಣರಾಜ್ಯವಾಗಿದೆ. ಡಿಕ್ಟೇಟರ್ಶಿಪ್, ನಿರಂಕುಶತ್ವ. ದೇಶದ ಎಲ್ಲ ಅಧಿಕಾರಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ನಿರ್ವಹಿಸುವಂತಹ ಎಲ್ಲ ಅಧಿಕಾರಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇರುವಂಥದ್ದನ್ನೇ ನಾವು, ಹಾಗೂ ಎಲ್ಲ ನಿರ್ಣಯಗಳನ್ನ ಅವನೇ ನಿರ್ಧರಿಸಿದ್ರೆ ಅಂಥದ್ದನ್ನ ನಾವು ನಿರಂಕುಶ ಅಧಿಕಾರಿ, ನಿರಂಕುಶತ್ವ ಸರ್ಕಾರ ಅಂತ ಹೇಳ್ತೀವಿ. ಜನರ ಸ್ವಾತಂತ್ರ್ಯ, ಮಾನವ ಹಕ್ಕುಗಳಿಗೆ ಯಾವುದೇ ರೀತಿ ಇಲ್ಲಿ ಅವಕಾಶ ಇರಂಗಿಲ್ಲ. ಶಕ್ತಿ ಮತ್ತು ಬಲ ಪ್ರಯೋಗ ಇದರ ಆಧಾರವಾಗಿರುತ್ತೆ. ಎಕ್ಸಾಂಪಲ್, ಹಿಸ್ಟ್ರಿಯಲ್ಲಿ ನೀವೆಲ್ಲ ಓದಿರ್ತೀರಿ, ಜರ್ಮನಿಯ ಹಿಟ್ಲರ್, ಇಟಲಿಯ ಮುಸೋಲಿನಿ, ಇವರೆಲ್ಲರೂ ಡಿಕ್ಟೇಟರ್ಶಿಪ್ನ ಫಾಲೋ ಮಾಡಿದವರು, ನಿರಂಕುಶ ಅಧಿಕಾರಿಗಳು. ಇನ್ನು ಪ್ರಸ್ತುತ ದಿನಮಾನದಲ್ಲಿನೂ ಸಹ ಉತ್ತರ ಕೊರಿಯಾದಲ್ಲಿ, ಬೆಲಾರೂಸ್, ಮಯನ್ಮಾರ್, ಎರಿಟ್ರಿಯಾ, ಈಜಿಪ್ಟ್ನಲ್ಲಿ ನಿರಂಕುಶ ಅಧಿಕಾರವನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಒಲಿಗಾರ್ಚಿ ಅಂತಂದ್ರೆ ಅಲ್ಪ ಜನರ ಆಡಳಿತ. ಅಲ್ಪ ಅಂತಂದ್ರೆ ಕೆಲವೊಂದು ಜನರು ಇಲ್ಲಿ ಆಡಳಿತವನ್ನ ನಡೆಸ್ತಾರೆ, ಕೆಲವೊಂದಿಷ್ಟು ಜನರ ಗುಂಪು. ಧನಿಕರು, ಶ್ರೀಮಂತರು, ಸೇನಾ ನಾಯಕರು, ರಾಜಕೀಯ ಕುಟುಂಬದವರು ಆಡಳಿತ ನಡೆಸ್ತಾರೆ. ಮಾಧ್ಯಮ ಹಾಗೂ ಕಾನೂನುಗಳ ಮೇಲೆ ಇವರು ಸಂಪೂರ್ಣ ನಿಯಂತ್ರಣವನ್ನ ಹೊಂದಿರ್ತಾರೆ. ಇಲ್ಲಿಯೂ ಸಹ ಸಾಮಾನ್ಯ ಜನರ ಹಕ್ಕುಗಳ ನಿರ್ಲಕ್ಷ್ಯ, ಅಸಮಾನತೆ ಇರುತ್ತೆ ಫ್ರೆಂಡ್ಸ್. ಎಕ್ಸಾಂಪಲ್ ನೋಡೋದಾದ್ರೆ, ರಷ್ಯಾದಲ್ಲಿ ಶ್ರೀಮಂತ ಉದ್ಯಮಿಗಳು, ರಾಜಕೀಯ ನಾಯಕರು ಸೇರ್ಕೊಂಡು ಸರ್ಕಾರದ ನಿರ್ಧಾರವನ್ನ ಕೈಗೊಳ್ತಾರೆ. ಇಲ್ಲಿ ಸಾಮಾನ್ಯ ಜನರಿಗೆ ಅವಕಾಶವಿಲ್ಲ. ಹಾಗೇನೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಸೌದಿ ಅರೇಬಿಯಾದಲ್ಲಿ ರಾಜ ಕುಟುಂಬದ ಕೆಲವೇ ಸದಸ್ಯರು ದೇಶದ ಎಲ್ಲಾ ಪ್ರಮುಖಗಳ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಥಿಯೋಕ್ರೆಸಿ ಅಂತಂದ್ರೆ ಧರ್ಮಾಧೀನ ಸರ್ಕಾರ. ಧಾರ್ಮಿಕ ನಾಯಕರು ಅಥವಾ ಧಾರ್ಮಿಕ ಸಂಸ್ಥೆಗಳು ಆ ದೇಶದ ಆಡಳಿತವನ್ನ ನಡೆಸುವಂಥದ್ದು. ಧರ್ಮ ಮತ್ತು ರಾಜಕೀಯ ಇಲ್ಲಿ ಒಂದೇ ಆಗಿರುತ್ತೆ. ಧರ್ಮದ ಧಾರ್ಮಿಕ ಗ್ರಂಥಗಳು, ಧರ್ಮದ ನೀತಿ ನಿಯಮಗಳಿಗೆ ಅನುಗುಣವಾಗಿ ಆ ದೇಶದ ಆಡಳಿತವನ್ನ ನಡೆಸ್ತಾ ಇರ್ತಾರೆ. ರಾಜ್ಯದ ಕಾನೂನುಗಳು, ಧಾರ್ಮಿಕ ನಿಯಮಗಳು ಹಾಗೂ ಪವಿತ್ರ ಗ್ರಂಥಗಳ ಆಧಾರದ ಮೇಲೆ ನಡೀತವೆ. ಎಕ್ಸಾಂಪಲ್ ನೋಡೋದಾದ್ರೆ, ಇರಾನ್ನಲ್ಲಿ ಇಸ್ಲಾಂ ಧರ್ಮದ ನೀತಿ ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ನಡೆಯುತ್ತೆ. ಅದೇ ರೀತಿಯಾಗಿ ವ್ಯಾಟಿಕನ್ ನಗರದಲ್ಲಿನೂ ಸಹ ಕ್ರಿಶ್ಚಿಯನ್ ಧರ್ಮಕ್ಕೆ ಅನುಗುಣವಾಗಿ ಆಡಳಿತ ನಡೆಸಲಾಗುತ್ತೆ. ಒಂದು ಧರ್ಮವನ್ನ ಆಧಾರವಾಗಿಟ್ಕೊಂಡು ಧಾರ್ಮಿಕ ನಾಯಕರು ಅಥವಾ ಧಾರ್ಮಿಕ ಸಂಸ್ಥೆಗಳು ಆ ದೇಶದ ಆಡಳಿತವನ್ನ ನಡೆಸುವುದಕ್ಕೆ ನಾವು ಥಿಯೋಕ್ರೆಸಿ ಅಂತ ಹೇಳ್ತೀವಿ. ಇದನ್ನ ಧರ್ಮಾಧೀನ ಸರ್ಕಾರ ಅಂತ ಹೇಳ್ತೀವಿ. ಇನ್ನು ರಿಪಬ್ಲಿಕ್ ಅಂತಂದ್ರೆ ಗಣರಾಜ್ಯ. ಒಂದು ದೇಶದ ಮುಖ್ಯಸ್ಥನನ್ನ ಜನರು ಪ್ರತ್ಯಕ್ಷ ಅಥವಾ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡೋದನ್ನ ನಾವು ಗಣರಾಜ್ಯ ಅಂತ ಹೇಳ್ತೀವಿ. ನಮ್ಮ ಭಾರತ ಪ್ರಜಾಪ್ರಭುತ್ವವನ್ನು ಹೊಂದಿದೆ, ಗಣರಾಜ್ಯವನ್ನು ಹೊಂದಿದೆ, ಇನ್ನು ಸಂಯುಕ್ತ ಸರ್ಕಾರವನ್ನು ಸಹ ಹೊಂದಿದೆ. ಗಣರಾಜ್ಯ ಅಂತಂದ್ರೆ ದೇಶದ ಮುಖ್ಯಸ್ಥರನ್ನ ಪ್ರತ್ಯಕ್ಷ ಅಥವಾ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡೋದನ್ನ ನಾವು ಗಣರಾಜ್ಯ ಅಂತ ಹೇಳ್ತೀವಿ. ಇಲ್ಲಿ ಅಧಿಕಾರ ಅನ್ನುವಂಥದ್ದು ಅನುವಂಶೀಯವಾಗಿ ಅಥವಾ ವಂಶ ಪಾರಂಪರ್ಯವಾಗಿ ಇರುವುದಿಲ್ಲ. ರಾಜನ ಮಗ ರಾಜ ಅನ್ನುವಂಥದ್ದು ಇಲ್ಲಿ ಇರುವುದಿಲ್ಲ. ಮತದಾನದ ಮೂಲಕ, ಚುನಾವಣೆಯ ಮೂಲಕ ದೇಶದ ಮುಖ್ಯಸ್ಥರು ಆಯ್ಕೆಯಾಗಿ ಬರ್ತಾರೆ. ಇದನ್ನೇ ನಾವು ಗಣರಾಜ್ಯ ಅಂತ ಹೇಳ್ತೀವಿ. ಭಾರತ, ಅಮೆರಿಕ, ಫ್ರಾನ್ಸ್ ಇದಕ್ಕೆ ನಿದರ್ಶನಗಳನ್ನ ನಾವು ನೀಡಬಹುದು. ಇನ್ನು ಸಂಯುಕ್ತ ಸರ್ಕಾರ ಎರಡು ರೀತಿಯಾಗಿ ರಚನೆಯಾಗುತ್ತೆ. ಫಸ್ಟ್ ಹೆಂಗಪ್ಪ ಅಂತಂದ್ರೆ, ಒಂದು ರಾಷ್ಟ್ರದ ಎಲ್ಲಾ ಅಧಿಕಾರಗಳು ಸಂವಿಧಾನಕ್ಕೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನಡುವೆ ವಿಭಜಿಸಲ್ಪಡುವುದನ್ನು ನಾವು ಸಂಯುಕ್ತ ಸರ್ಕಾರ ಅಂತ ಹೇಳ್ತೀವಿ. ಈ ರೀತಿಯ ಸಂಯುಕ್ತ ಸರ್ಕಾರ ಭಾರತ, ಕೆನಡಾ ಹಾಗೂ ಬ್ರೆಜಿಲ್ನಲ್ಲಿ ನಾವು ಕಾಣಬಹುದು. ಇನ್ನು
ಇನ್ನೊಂದು ರೀತಿಯಾಗಿ ಸಂಯುಕ್ತ ಸರ್ಕಾರ ಹೇಗಿರುತ್ತೆ ಅಂತಂದ್ರೆ, ಹಲವಾರು ರಾಜ್ಯಗಳು ಸೇರ್ಕೊಂಡು ಒಪ್ಪಂದದ ಮೂಲಕ ಆಂತರಿಕ ಪರಮಾಧಿಕಾರವನ್ನ ತಮ್ಮಲ್ಲೇ ಉಳಿಸ್ಕೊಂಡು ಬಾಹ್ಯ ಪರಮಾಧಿಕಾರವನ್ನ ಕೇಂದ್ರಕ್ಕೆ ಬಿಟ್ಟುಕೊಡ್ತಾರೆ. ಈ ರೀತಿ ಇನ್ನೊಂದು ರೀತಿಯ ಸಂಯುಕ್ತ ಸರ್ಕಾರ ರಚನೆಯಾಗುತ್ತೆ. ಆಂತರಿಕ ಪರಮಾಧಿಕಾರ ಅಂತಂದ್ರೆ ದೇಶದ ಆಡಳಿತವನ್ನ ನಡೆಸಬೇಕಾದ್ರೆ, ದೇಶದಲ್ಲಿ ಯಾವುದೇ ರೀತಿಯ ನೀತಿ ನಿಯಮಗಳನ್ನ ಕೈಗೊಳ್ಬೇಕಾದ್ರೆ ಸ್ವತಂತ್ರ ನೀತಿಯನ್ನ ಅನುಸರಿಸ್ತಾರೆ. ಬೇರೆ ದೇಶಕ್ಕೆ ಕೇಳಿ ತಮ್ಮ ದೇಶದ ಆಡಳಿತವನ್ನ ನಡೆಸೋದಿಲ್ಲ. ಸ್ವತಂತ್ರವಾಗಿ ತಾವೇ ದೇಶದ ಆಡಳಿತವನ್ನ ಯಾವ ರೀತಿಯಾಗಿ ನಡೆಸಬೇಕು ಅಂತ ನಿರ್ಧಾರ ಮಾಡಿ ಸ್ವತಂತ್ರವಾಗಿ ನಡೆಸುವುದನ್ನು ನಾವು ಆಂತರಿಕ ಪರಮಾಧಿಕಾರ ಅಂತ ಹೇಳ್ತೀವಿ. ಇಲ್ಲಿ ಬೇರೆ ದೇಶ, ಒಂದು ದೇಶದ ಆಡಳಿತದಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಆ ದೇಶವು ಸ್ವತಂತ್ರವಾಗಿ ತನ್ನ ರಾಜ್ಯದ ಆಡಳಿತವನ್ನ, ನೀತಿ ನಿರ್ಧಾರವನ್ನ ಕೈಗೊಳ್ಳೋದನ್ನ ನಾವು ಆಂತರಿಕ ಪರಮಾಧಿಕಾರ ಅಂತ ಹೇಳ್ತೀವಿ. ಇನ್ನೊಂದು ರೀತಿಯ ಸಂಯುಕ್ತ ಸರ್ಕಾರದಲ್ಲಿ ರಾಜ್ಯಗಳು ಪರಸ್ಪರ ಒಪ್ಪಂದ ಮಾಡಿಕೊಂಡು ತಮ್ಮಲ್ಲಿ ಆಂತರಿಕ ಪರಮಾಧಿಕಾರವನ್ನ ಉಳಿಸ್ಕೊಂಡು ಕೇವಲ ಬಾಹ್ಯ ಪರಮಾಧಿಕಾರವನ್ನ ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿರ್ತಾರೆ. ಎಕ್ಸಾಂಪಲ್ ಅಂತಂದ್ರೆ, ಉತ್ತರ ಅಮೆರಿಕ ಖಂಡದಲ್ಲಿರುವಂತಹ 50 ರಾಜ್ಯಗಳು ಅಮೆರಿಕ ಸಂಯುಕ್ತ ಸಂಸ್ಥಾನವನ್ನ ರಚನೆ ಮಾಡಿಕೊಂಡಿದ್ದಾವೆ. ಇದರ ರಾಜಧಾನಿ ವಾಷಿಂಗ್ಟನ್. ಹೌದಾ? ಹೀಗೆ ಸಂಯುಕ್ತ ಸರ್ಕಾರ ಎರಡು ರೀತಿಯಾಗಿ ರಚನೆಯಾಗುತ್ತೆ. ಒಂದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಂವಿಧಾನಕ್ಕೆ ಅನುಗುಣವಾಗಿ ಅಧಿಕಾರ ವಿಭಜನೆಯಾಗುತ್ತೆ. ಇನ್ನೊಂದು ರೀತಿಯಲ್ಲಿ ರಾಜ್ಯಗಳು ಸೇರ್ಕೊಂಡು ಒಪ್ಪಂದ ಮಾಡಿಕೊಂಡು ಆಂತರಿಕ ಪರಮಾಧಿಕಾರವನ್ನ ತಮ್ಮಲ್ಲೇ ಉಳಿಸ್ಕೊಂಡು ಬಾಹ್ಯ ಪರಮಾಧಿಕಾರ ಅಷ್ಟೇ ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಡ್ತಾರೆ. ಈ ರೀತಿ ಸಂಯುಕ್ತ ಸರ್ಕಾರದಲ್ಲಿನೂ ಸಹ ನಾವು ಎರಡು ರೀತಿ ರಚನೆಯಾಗೋದನ್ನ ಕಾಣಬಹುದು. ಹೀಗೆ ರಾಜ್ಯದಲ್ಲಿ ಅರಸೊತ್ತಿಗೆ ಇದೇನೋ, ಪ್ರಜಾಪ್ರಭುತ್ವ ಇದೇನೋ, ನಿರಂಕುಶಾಧಿಕಾರ ಇದೇನೋ, ಅಥವಾ ಅಲ್ಪ ಜನರ ಆಡಳಿತ ಇದೇನೋ, ಧರ್ಮಾಧೀನ ಸರ್ಕಾರ ಇದೇನೋ, ಇನ್ನು ಗಣರಾಜ್ಯ ಇದೆಯೋ ಅಥವಾ ಸಂಯುಕ್ತ ಸರ್ಕಾರ ಇದೆಯೋ, ಒಂದು ರಾಜ್ಯ ಹೇಗಿದೆ ಅದರ ಸ್ವರೂಪವನ್ನ ವಿವರಿಸುವುದು ಯಾವುದು? ಸಂವಿಧಾನ. ಇನ್ನು ಸರ್ಕಾರದ ಸ್ವರೂಪ. ಒಂದು ರಾಜ್ಯ ಉತ್ತಮವಾಗಿ ಆಡಳಿತ ನಡೆಸಬೇಕು ಅಂತಂದ್ರೆ ಅಲ್ಲಿ ಸರ್ಕಾರ ಇರಲೇಬೇಕು. ಸರ್ಕಾರ ಯಾವ ರೀತಿಯಾಗಿ ಇರುತ್ತೆ ಅದ್ರ ಬಗ್ಗೆನೂ ಸಹ ಸಂವಿಧಾನ ನಿರ್ದೇಶನ ಕೊಡುತ್ತೆ, ಸಂವಿಧಾನ ವಿವರಣೆ ಕೊಡುತ್ತೆ. ಸರ್ಕಾರದ ಸ್ವರೂಪ, ಒಂದು ದೇಶದಲ್ಲಿರುವಂತಹ ಸರ್ಕಾರ ಅಧ್ಯಕ್ಷೀಯ ಸರ್ಕಾರ ಇದೇನೋ, ಸಂಸದೀಯ ಸರ್ಕಾರ ಇದೇನೋ ಅನ್ನೋದನ್ನ ತಿಳಿಸ್ಕೊಡೋದು ಸಂವಿಧಾನ. ನಮ್ಮ ದೇಶದಲ್ಲಿ ಇರುವಂತದ್ದು ಸಂಸದೀಯ ಸರ್ಕಾರ. ಅಧ್ಯಕ್ಷೀಯ ಸರ್ಕಾರ ಎಲ್ಲಿರುತ್ತೋ ಅಲ್ಲಿ ಮತದಾರರು ಶಾಸಕಾಂಗದ ಒಂದು ರಚನೆಯಲ್ಲಿನೂ ಪಾಲ್ಗೊಳ್ತಾರೆ, ಕಾರ್ಯಾಂಗದ ರಚನೆಯಲ್ಲಿನೂ ಪಾಲ್ಗೊಳ್ತಾರೆ. ಸಂಸದೀಯ ಸರ್ಕಾರ ಇರುವಂತಹ ದೇಶಗಳಲ್ಲಿ ಮತದಾರರು ಕೇವಲ ಶಾಸಕಾಂಗದ ರಚನೆಯಲ್ಲಿ ಪಾಲ್ಗೊಳ್ತಾರೆ. ಕಾರ್ಯಾಂಗ ಅನ್ನುವಂಥದ್ದು ಶಾಸಕಾಂಗದ ಸೃಷ್ಟಿಯಾಗಿರುತ್ತೆ. ಇಲ್ಲಿ ಮತದಾರರು ಕಾರ್ಯಾಂಗದ ರಚನೆಯಲ್ಲಿ ಭಾಗಿಯಾಗುವುದಿಲ್ಲ, ಕೇವಲ ಶಾಸಕಾಂಗದ ಪ್ರತಿನಿಧಿಗಳನ್ನ ಮಾತ್ರ ಆಯ್ಕೆ ಮಾಡ್ತಾರೆ. ಮತದಾರರು ಕೇವಲ ಶಾಸಕಾಂಗದ ರಚನೆಯಲ್ಲಿ ಭಾಗಿಯಾಗ್ತಾರೆ. ಶಾಸಕಾಂಗದಿಂದ ಕಾರ್ಯಾಂಗ ಸೃಷ್ಟಿಯಾಗುತ್ತೆ. ಇದು ಸಂಸದೀಯ ಸರ್ಕಾರ. ಅಧ್ಯಕ್ಷೀಯ ಸರ್ಕಾರದಲ್ಲಿ ಮತದಾರರು ಶಾಸಕಾಂಗದ ರಚನೆಯಲ್ಲಿನೂ ಭಾಗಿಯಾಗ್ತಾರೆ, ಕಾರ್ಯಾಂಗದ ರಚನೆಯಲ್ಲಿನೂ ಸಹ ಭಾಗಿಯಾಗ್ತಾರೆ. ಹೀಗೆ ಆ ಒಂದು ದೇಶದ ಸರ್ಕಾರ ಅಧ್ಯಕ್ಷೀಯ ಇದೇನೋ, ಸಂಸದೀಯ ಸರ್ಕಾರ ಇದೇನೋ ಅನ್ನುವಂಥದ್ದನ್ನ ತಿಳಿಸಿಕೊಡುವುದು ಯಾವುದು ಅಂತಂದ್ರೆ ಸಂವಿಧಾನ. ಇನ್ನು ಸಂವಿಧಾನದ ಪ್ರಾಮುಖ್ಯತೆ. ಸಂವಿಧಾನ ಯಾಕೆ ಇಷ್ಟೊಂದು ಮಹತ್ವದ್ದಾಗಿದೆ? ಸಂವಿಧಾನ ಯಾಕೆ ಬೇಕು? ಸಂವಿಧಾನ ಇಲ್ಲ ಅಂತಂದ್ರೆ ನಡೆಯೋದಿಲ್ವಾ? ಒಂದು ರಾಜ್ಯಕ್ಕೆ ಸಂವಿಧಾನ ಅನ್ನುವಂಥದ್ದು ಅಷ್ಟೊಂದು ಯಾಕೆ ಪ್ರಾಮುಖ್ಯತೆ ಪಡೆದಿದೆ ಅನ್ನೋದನ್ನ ನಾವು ಈ ಕೆಳಗಿನ ಪಾಯಿಂಟ್ಸ್ಗಳಿಂದ ತಿಳ್ಕೋಬಹುದು. ಫಸ್ಟ್ ಪಾಯಿಂಟ್, ಸರ್ಕಾರದ ಕಾರ್ಯವೈಖರಿಯನ್ನ ನಿಯಂತ್ರಿಸುತ್ತೆ. ಒಂದು ದೇಶದ ಸರ್ಕಾರ ಹೇಗೆ ರಚನೆಯಾಗಬೇಕು, ಅದರ ಅಂಗಗಳು ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು, ಪ್ರಜೆಗಳ ಬೇಕು ಬೇಡಿಕೆಗಳನ್ನು ಹೇಗೆ ಈಡೇರಿಸಬೇಕು, ಪ್ರಜೆಗಳ ಸಮಸ್ಯೆಗಳಿಗೆ ಯಾವ ರೀತಿಯ ಸ್ಪಂದನೆಯನ್ನು ಕೊಡಬೇಕು ಅನ್ನೋದನ್ನ ತಿಳಿಸಿಕೊಡುವುದು ಯಾವುದು ಅಂತಂದ್ರೆ ಸಂವಿಧಾನ. ಸರ್ಕಾರ ನಿರಂಕುಶವಾಗಿ ವರ್ತಿಸೋ ಹಾಗಿಲ್ಲ. ಯಾಕಂತಂದ್ರೆ ಇಲ್ಲಿ ಸಂವಿಧಾನ ಸರ್ಕಾರ ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ.
ಇಲ್ಲಿ ಆಡಳಿತ ನಡೆಯುವುದು ಸಂವಿಧಾನದ ಪ್ರಕಾರವಾಗಿರುತ್ತೆ. ಜನರ ಬೇಕು ಬೇಡಿಕೆಗಳನ್ನ ಈಡೇರಿಸುವ, ಸಮಸ್ಯೆಗಳಿಗೆ ಸ್ಪಂದನೆ ನೀಡುವ ಹಾಗೆ ಆಡಳಿತ ನಡೆಸಲಿಕ್ಕೆ ಈ ಸಂವಿಧಾನ ಅನ್ನುವಂಥದ್ದು ನಿರ್ದೇಶನ ನೀಡುತ್ತೆ. ಅದಕ್ಕೋಸ್ಕರ ಸರ್ಕಾರ ಅನ್ನುವಂಥದ್ದು ಪ್ರಜೆಗಳ ಉತ್ತಮ ಜೀವನಕ್ಕಾಗಿ ಸಹಾಯ ಆಗುವ ಹಾಗೆ ತನ್ನ ಒಂದು ಆಡಳಿತವನ್ನು ನಡೆಸಲಿಕ್ಕೆ ಸಂವಿಧಾನ ಸಹಕಾರಿಯಾಗಿದೆ. ಇನ್ನು ಪ್ರಜೆಗಳ ಅಭಿವೃದ್ಧಿಗೆ ಸಹಾಯಕ. ಪ್ರಜೆಗಳ ಅಭಿವೃದ್ಧಿ ಸಾಧ್ಯವಾಗಬೇಕು ಅಂತಂದ್ರೆ ಪ್ರಜೆಗಳ ಒಂದು ಜೀವನಕ್ಕೆ ಅನುಕೂಲಕರವಾಗಿರುವಂತಹ ವಾತಾವರಣ ಅಲ್ಲಿ ಇರಬೇಕು. ಸರ್ಕಾರ ಪ್ರಜೆಗಳಿಗೋಸ್ಕರ ಸರ್ವತೋಮುಖ ಅಭಿವೃದ್ಧಿಗಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕು ಅನ್ನೋದನ್ನ ಸಂವಿಧಾನ ತಿಳಿಸ್ಕೊಡುತ್ತೆ. ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡ್ರೆ ಪ್ರಜೆಗಳ ಅಭಿವೃದ್ಧಿ ಸಾಧ್ಯವಾಗುವುದು ಅನ್ನೋದನ್ನು ಸಹ ಸಂವಿಧಾನ ವಿವರಣೆ ಹೊಂದಿರುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಜನರ ವರ್ತನೆಯನ್ನು ನಿಯಂತ್ರಿಸುವುದು. ಪ್ರತಿಯೊಬ್ಬ ವ್ಯಕ್ತಿಯು, ಒಂದು ರಾಜ್ಯದಲ್ಲಿ ಸಂವಿಧಾನ ಇದೆ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆಗಿರುವಂತಹ ಸ್ವಾತಂತ್ರ್ಯ, ಹಕ್ಕುಗಳನ್ನ, ಅವಕಾಶಗಳನ್ನ ಅನುಭವಿಸ್ತಿರ್ತಾನೆ. ಆ ವ್ಯಕ್ತಿಯು ಇನ್ನೊಬ್ಬರಿಗೆ ತೊಂದರೆ ಕೊಡದೆ ತನ್ನ ಒಂದು ಅವಕಾಶಗಳನ್ನ, ಸೌಲಭ್ಯಗಳನ್ನ ಉತ್ತಮವಾಗಿ ಪಡೆದು ಅದನ್ನ ಉತ್ತಮ ನೆಮ್ಮದಿಯ ಜೀವನ ನಡೆಸಬೇಕು ಅಂತಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಸಂವಿಧಾನದ ನೀತಿ ನಿರ್ದೇಶನಗಳು ಇರ್ತಾವೆ. ಸಮಾಜದಲ್ಲಿ, ರಾಜ್ಯದಲ್ಲಿ ಶಾಂತಿ, ಸ್ಥಿರತೆಯಿಂದ, ನೆಮ್ಮದಿಯಿಂದ ಎಲ್ಲರೂ ಅನುಕೂಲಕರ ವಾತಾವರಣದಲ್ಲಿ ಜೀವಿಸಲಿಕ್ಕೆ ಸಂವಿಧಾನ ಈ ಒಂದು ಜನರ ವರ್ತನೆಯನ್ನ ನಿಯಂತ್ರಣ ಮಾಡುತ್ತೆ. ಜನರು ತಮ್ಮ ಒಂದು ಅವಕಾಶ, ಸೌಲಭ್ಯಗಳನ್ನ, ಹಕ್ಕುಗಳನ್ನ ಯಾವ ರೀತಿಯಾಗಿ ಅನುಭವಿಸಬೇಕು ಅನ್ನೋದ್ರ ಬಗ್ಗೆನೂ ಸಹ ತಿಳಿಸಿಕೊಡುತ್ತೆ. ಅದಕ್ಕೋಸ್ಕರ ಜನರ ವರ್ತನೆಯನ್ನ ನಿಯಂತ್ರಿಸಲಿಕ್ಕೂ ಸಹ ಸಂವಿಧಾನ ಅತ್ಯವಶ್ಯಕವಾಗಿದೆ. ರಾಷ್ಟ್ರ ಹಾಗೂ ಜನತೆಯ ಭದ್ರತೆಗೆ ಅವಶ್ಯಕ. ಸಂವಿಧಾನ ಅನ್ನುವಂಥದ್ದು ಒಂದು ರಾಷ್ಟ್ರಕ್ಕೂ ಬೇಕು, ಆ ರಾಷ್ಟ್ರದಲ್ಲಿರುವಂತಹ ಜನತೆಯ ಒಂದು ಭದ್ರತೆಗೂ ಸಹ ಬೇಕು. ಒಂದು ರಾಷ್ಟ್ರ ಆಂತರಿಕ ಹಾಗೂ ಬಾಹ್ಯ ಪರಮಾಧಿಕಾರವನ್ನ ಚಲಾಯಿಸಬೇಕಂತಂದ್ರೆ ಅಲ್ಲಿ ಸಂವಿಧಾನ ಅತ್ಯವಶ್ಯಕ. ರಾಷ್ಟ್ರದಲ್ಲಿ ಸರ್ಕಾರ ಹೇಗೆ ರಚನೆ ಆಗಬೇಕು, ಸರ್ಕಾರ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬೇಕು, ಜನರ ಜೊತೆ ಯಾವ ರೀತಿ ಸಂಬಂಧವನ್ನ ಹೊಂದಿರಬೇಕು, ಅಷ್ಟೇ ಅಲ್ಲದೆ ಜನರು ಸಹ ಯಾವ ರೀತಿಯ ಹಕ್ಕುಗಳನ್ನ ಹೊಂದಬೇಕು, ಮತ್ತೆ ಆ ಅವಕಾಶಗಳನ್ನ, ಸೌಲಭ್ಯಗಳನ್ನ ಹೇಗೆ ಪಡಿಬೇಕು, ಅದಕ್ಕೆ ಧಕ್ಕೆ ಉಂಟಾದ್ರೆ ನ್ಯಾಯಾಲಯದ ಮೊರೆ ಹೇಗೆ ಹೋಗ್ಬೇಕು, ಪ್ರತಿಯೊಂದರ ಬಗ್ಗೆ ಸಂವಿಧಾನ ವಿವರಣೆಯನ್ನ ಹೊಂದಿರುತ್ತೆ. ಪ್ರಜೆಗಳು ಸಹ ನೆಮ್ಮದಿಯ ಉತ್ತಮ ಜೀವನ ನಡೆಸಬೇಕು ಅಂತಂದ್ರೂ ಸಂವಿಧಾನ ಬೇಕು. ಇನ್ನು ಒಂದು ರಾಷ್ಟ್ರ ಆಂತರಿಕ ಆಡಳಿತ ಉತ್ತಮವಾಗಿ ನಡೆಸಬೇಕು, ಇನ್ನು ಬಾಹ್ಯ ದೇಶಗಳ ಜೊತೆ ಸಂಬಂಧವನ್ನ ಬೆಳೆಸಲಿಕ್ಕೆ, ರಿಲೇಶನ್ಶಿಪ್ ಬೆಳೆಸಲಿಕ್ಕೆ, ವ್ಯವಹಾರ ನಡೆಸಲಿಕ್ಕೂ ಸಹ ಇದು ಸಂವಿಧಾನ ಅನ್ನುವಂಥದ್ದು ಸಹಾಯಕವಾಗಿದೆ. ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರವನ್ನು ಚಲಾಯಿಸಲಿಕ್ಕೂ ಸಹ ಸಂವಿಧಾನ ಅತ್ಯವಶ್ಯಕ. ಆಂತರಿಕ ಪರಮಾಧಿಕಾರ ಅಂತಂದ್ರೆ ಒಂದು ದೇಶದ ಒಳ ಆಡಳಿತದಲ್ಲಿ ಸ್ವತಂತ್ರ ನೀತಿಯನ್ನು ಅನುಸರಿಸುವಂಥದ್ದು, ಮತ್ತು ಒಂದು ರಾಷ್ಟ್ರ ಬೇರೆ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವ್ಯವಹಾರ ನಡೆಸುವಾಗ ಯಾವ ರೀತಿ ವರ್ತಿಸಬೇಕು, ಯಾವ ರೀತಿಯ ಒಂದು ಸಂಬಂಧವನ್ನ ಬೇರೆ ರಾಷ್ಟ್ರಗಳೊಂದಿಗೆ ಬೆಳೆಸಬೇಕು ಅನ್ನೋದು ಸಹ ಸಂವಿಧಾನ ತಿಳಿಸ್ಕೊಡುತ್ತೆ. ಇನ್ನು ದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಂವಿಧಾನ ಸಹಾಯಕವಾಗಿದೆ. ಸಂವಿಧಾನದ ನೀತಿ ನಿಯಮಗಳಿಗೆ ಅನುಗುಣವಾಗಿ ರಚನೆಯಾಗುವಂತಹ ಕಾನೂನುಗಳು ಎಲ್ಲರ ಹಿತವನ್ನ ಕಾಪಾಡ್ತವೆ, ಸರ್ವತೋಮುಖ ಅಭಿವೃದ್ಧಿಯನ್ನ ಸಾಧಿಸ್ತವೆ. ಆದ್ದರಿಂದ ಕಾನೂನು ಸುವ್ಯವಸ್ಥೆ ಸ್ಥಾಪನೆಯಾಗಿ ರಾಜ್ಯದಲ್ಲಿ ಉತ್ತಮ ಆಡಳಿತ ನಿರ್ವಹಣೆ ಆಗುತ್ತೆ. ಜನರು ಉತ್ತಮ ಜೀವನ ನಡೆಸಬೇಕು ಅಂತಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಕಾನೂನು ಸುವ್ಯವಸ್ಥಿತವಾಗಿ ಇರಬೇಕು. ಆ ಕಾನೂನು ಸುವ್ಯವಸ್ಥಿತವಾಗಿರ್ಬೇಕು ಅಂತಂದ್ರೆ ಸಂವಿಧಾನದ ನೀತಿ ನಿಯಮಗಳಿಗೆ ಅನುಗುಣವಾಗಿರ್ಬೇಕು. ಅದಕ್ಕೋಸ್ಕರ ಯಾವ ದೇಶದಲ್ಲಿ ಸಂವಿಧಾನ ಇರುತ್ತೋ ಅಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಹ ಅಷ್ಟೇ ಉತ್ತಮವಾಗಿರುತ್ತೆ. ಇನ್ನು ಆಡಳಿತ ಯಂತ್ರದ ಸರಳ ಹಾಗೂ ಸುವ್ಯವಸ್ಥೆಗೆ ಸಂವಿಧಾನ ಅವಶ್ಯಕ. ಆಡಳಿತ ಯಂತ್ರದ ಸರಳ, ಸಂವಿಧಾನದಲ್ಲಿ ಎಲ್ಲದರ ಬಗ್ಗೆ ವಿವರಣೆ ಇದೆ. ಒಂದು ರಾಜ್ಯ ಹೇಗಿರಬೇಕು, ಆ ರಾಜ್ಯದಲ್ಲಿರುವಂತಹ ಸರ್ಕಾರ ಹೇಗೆ ರಚನೆ ಆಗಬೇಕು, ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬೇಕು, ಎಲ್ಲದರ ಬಗ್ಗೆ ಪರಿಪೂರ್ಣವಾಗಿ ವಿವರಣೆಯನ್ನ ಒಳಗೊಂಡಿದೆ. ಹೀಗಿದ್ದಾಗ ಆಡಳಿತ ಯಂತ್ರದ ಬಗ್ಗೆ ಯಾವುದೇ ರೀತಿ ಕಠಿಣತೆ ಇಲ್ಲಿ ಇರುವುದಿಲ್ಲ, ಸರಳವಾಗಿದೆ ಮತ್ತು ಸುವ್ಯವಸ್ಥಿತವಾಗಿ ಇದೆ.
ಒಂದೇ ಒಂದು ಎಕ್ಸಾಂಪಲ್ ನೋಡೋದಾದ್ರೆ 5 ವರ್ಷಕ್ಕೊಮ್ಮೆ ನಮ್ಮ ದೇಶದಲ್ಲಿ ಚುನಾವಣೆಗಳು ನಡೀತಾವೆ. ಹೌದಾ, ಇಲ್ಲಿ ಅಧಿಕಾರ ಬದಲಾವಣೆ ಆಗುತ್ತೆ, ಸರ್ಕಾರಗಳು ಚೇಂಜಸ್ ಆಗ್ತವೆ. ಯಾವುದೇ ರೀತಿಯ ಕ್ರಾಂತಿ, ಘರ್ಷಣೆ, ಯುದ್ಧ ಆಗೋದಿಲ್ಲ. ಹೌದಾ, ಶಾಂತಿಯುತವಾಗಿ ಸುವ್ಯವಸ್ಥಿತವಾಗಿ ಅಧಿಕಾರ ಬದಲಾಗುತ್ತೆ. ಕಾರಣ ಏನು ಅಂತಂದ್ರೆ ಸಂವಿಧಾನದಲ್ಲಿ ಎಲ್ಲದರ ಬಗ್ಗೆ, ಚುನಾವಣೆಯ ಬಗ್ಗೆ, ಮತದಾನದ ಬಗ್ಗೆ, ಸರ್ಕಾರದ ರಚನೆಯ ಬಗ್ಗೆ, ಕಾರ್ಯನಿರ್ವಹಣೆಯ ಬಗ್ಗೆ, ಅಧಿಕಾರ ಬದಲಾವಣೆಯ ಬಗ್ಗೆ, ಅಧಿಕಾರ ವಿಭಜನೆಯ ಬಗ್ಗೆ, ಪ್ರತಿಯೊಂದರ ಬಗ್ಗೆ ವಿವರಣೆ ಇದೆ. ಅದಕ್ಕೋಸ್ಕರ ಆಡಳಿತ ಯಂತ್ರ ಅನ್ನುವಂಥದ್ದು ಜನರಿಗೆ ಅರ್ಥ ಆಗುವಂಥದ್ದಿದೆ. ಹೌದಾ, ಸರಳವಾಗಿದೆ, ಸುವ್ಯವಸ್ಥಿತವಾಗಿದೆ, ಯಾವುದೇ ರೀತಿಯ ಕಠಿಣತೆ ಇಲ್ಲಿ ಇಲ್ಲ. ಇನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ನೀತಿ ನಿರ್ಧರಿಸುವುದು. ಸಂವಿಧಾನ ಅನ್ನುವಂಥದ್ದು ಒಂದು ರಾಷ್ಟ್ರ ತನ್ನ ಆಂತರಿಕ ನೀತಿಯನ್ನ ಯಾವ ರೀತಿಯಾಗಿ ಕೈಗೊಳ್ಳಬೇಕು, ಒಂದು ರಾಷ್ಟ್ರ ಯಾವ ರೀತಿಯ ಒಂದು ಆಡಳಿತ ನಡೆಸಬೇಕು ಹಾಗೂ ಬೇರೆ ರಾಷ್ಟ್ರಗಳೊಂದಿಗೆ ಹೇಗೆ ವ್ಯವಹರಿಸಬೇಕು ಅನ್ನೋದು ಸಂವಿಧಾನ ತಿಳಿಸ್ಕೊಡುತ್ತೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ತಿಳ್ಕೊಂಡಾಗ ಮಾತ್ರ ಸಂವಿಧಾನ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದು ನಮಗೆ ತಿಳಿಯುತ್ತೆ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.